ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಂ ಗಣಪತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪೂರ್ವದಲ್ಲಿ ಋಷಿಗಳು ನೈಮಿಷ ಅರಣ್ಯದಲ್ಲಿ ಜ್ಞಾನತ್ರವನ್ನು ಮಾಡುತ್ತಿದ್ದರು. ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋಧರರು ಬಂದು ಭಾಗವಹಿಸುತ್ತಿದ್ದರು. ಹೀಗಿರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದ ಶಿವಕುಮಾರನಾದಂತಹ ಸ್ಕಂದ ದೇವನನ್ನು ಸ್ವಾಗತಿಸಿ ಅತಿಥಿ ಸತ್ಕಾರವನ್ನು ಮಾಡಿ ಲೋಕದ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸಿ ಸುಖ ಸಂಪತ್ತುಗಳನ್ನು ನೀಡುವಂತಹ ಅತ್ಯಂತ ಉತ್ತಮವಾದ ವ್ರತ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಪ್ರಾರ್ಥನೆ ಮಾಡಿದರು. ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಮುನಿಗಳಿಗೆ ಆಗ ಸಂಕಷ್ಟಹರ ಚೌತಿಯ ವ್ರತ ಪೂಜಾ ವಿಧಾನವನ್ನು ಉಪದೇಶಿಸಿದರು. ಮುಂದೆ ಶೌನಕಾದಿ ಮಹಾಮುನಿಗಳು ಇದನ್ನ ಲೋಕಾರ್ಥವಾಗಿ ಇತರ ಮುನಿಗಳಿಗೆ ಉಪದೇಶಿಸಿದರು. ಹಿಂದೆ ಈ ವ್ರತವನ್ನ ಮಹಾಗಣಪತಿಯೇ ಸ್ವಂತ ತನ್ನ ತಾಯಿಯಾದಂತಹ ಪಾರ್ವತಿ ದೇವಿಗೆ ಉಪದೇಶಿಸಿದ್ದನು. ಮುಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವರಿಗೆ ಉಪದೇಶಿಸಿದನು. ಹಿಂದೆ ಅನೇಕ ರಾಜ್ಯಭ್ರಷ್ಟರಾದಂತಹ ರಾಜರು ಶೋಕಪೀಡಿತರಿದ್ದಾಗ ವ್ರತವನ್ನಾಚರಿಸಿ ಧನ ಸಂಪತ್ತು ಮರಳಿ ಪಡೆದರು. ಈ ಗಣಪತಿಯನ್ನು ಪೂಜಿಸಿದರೆ ಈ ಸ್ಕಂದದೇವನು ಹೇಳಿದಂತೆ ನಾನು ಹೇಳುತ್ತೇನೆ ಅಂತ ಹೇಳಿದರು. ಆಗ ಕೃತಯುಗದಲ್ಲಿ ಹಿಮವಂತನ ಮಗಳಾದಂತಹ ಪಾರ್ವತೀ ದೇವಿಯು ದಕ್ಷ ಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನನ್ನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸನ್ನಾಚರಿಸಿದ್ದಳು. ಆಗ ತಾನು ಇಂದಿನ ಜನ್ಮದಲ್ಲಿ ಸೃಷ್ಟಿಸಿದಂತಹ ಗಣಪತಿಯನ್ನು ಸ್ಮರಿಸಿಕೊಂಡಳು. ಆ ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗಲು ಪಾರ್ವತಿಯು, ಎಲೆ ಗಣಪತಿಯೇ, ನಾನು ಕೈಲಾಸಪತಿಯೂ ಪಶುಪತಿಯೂ ಆದಂತಹ ಸದಾಶಿವನನ್ನೇ ತನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನು ಆಚರಿಸಿದ್ದೇನೆ. ಆದರೂ ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನಾಚರಿಸಿದರೆ ಉತ್ತಮ ಫಲ ಸಿಗತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಉತ್ತಮವಾದ ಒಂದು ವ್ರತವನ್ನು ಹೇಳು ಎನ್ನಲು ತನ್ನ ತಾಯಿಯ ಮಾತನ್ನು ಕೇಳಿದಂತಹ ಗಣಪತಿಯು ತನಗೆ ಸಂಬಂಧಿಸಿದಂತಹ ವ್ರತ ಪೂಜಾ ವಿಧಾನವನ್ನು ಹೇಳಿದ್ದರು. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚೌತಿಯ ದಿನ ವ್ರತವನ್ನು ಪ್ರಾರಂಭ ಮಾಡಬೇಕು. ಆ ದಿನ ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮಗಳನ್ನು ತೀರಿಸಿ ಸಂಜೆ ಚಂದ್ರೋದಯವಾಗುವವರೆಗೆ ನಿರಾಹಾರಿಯಾಗಿರಬೇಕು, ಅಂದರೆ ಉಪವಾಸದಿಂದಿರಬೇಕು. ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಕಾರ್ಯಗಳನ್ನು ಪೂರೈಸಿ ವ್ರತ ಸಂಕಲ್ಪವನ್ನು ಹೀಗೆ ಮಾಡಬೇಕು. ಸ್ವಾಮಿ, ನಾನು ಚಂದ್ರೋದಯವಾಗುವವರೆಗೆ ಈ ದಿನ ಉಪವಾಸದಿಂದಿದ್ದೇನೆ. ಸಂಕಷ್ಟರ ಗಣಪತಿಯನ್ನು ವಿಧಿಪೂರ್ವಕವಾಗಿ ಪೂಜಿಸಿ
ನಂತರ ಆಹಾರವನ್ನು ಅಥವಾ ಊಟವನ್ನು ಸ್ವೀಕರಿಸುತ್ತೇನೆ ಎಂಬ ಸಂಕಲ್ಪದ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ಹಿಂದೆ ಧರ್ಮರಾಯನು ಈ ವ್ರತವನ್ನು ಪಾಲಿಸಿದ್ದನು. ಪೂಜಾ ಸಂಕಲ್ಪಕ್ಕಾಗಿ ಕರಿ ಎಳ್ಳನ್ನು ಬಳಸಬೇಕು. ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿಕೊಂಡು ಗಣಪತಿಯ ಬೆಳ್ಳಿ, ಬಂಗಾರ ಅಥವಾ ಮಣ್ಣಿನ ಮೂರ್ತಿಯನ್ನು ಸಿದ್ಧವಾಗಿರಿಸಿಕೊಳ್ಳಬೇಕು. ಆ ಮೂರ್ತಿಯನ್ನು ಶುದ್ಧವಾದ ನೀರಿನಿಂದ ತುಂಬಿದ ತಾಮ್ರ ಕಲಶದ ಮೇಲೆ ಸ್ಥಾಪನೆಯನ್ನು ಮಾಡಿ, ತದನಂತರ ಕಲಶವನ್ನು ಅಷ್ಟದಳ ಪದ್ಮ ಸ್ವಸ್ತಿಕ್ ಚಿಹ್ನೆಗಳಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ ಪುಷ್ಪಗಳಿಂದ ಅಲಂಕರಿಸಿ ಪೂಜೆಯನ್ನು ಮಾಡಬೇಕು. ಪೂಜೆಯಲ್ಲಿ ಗರಿಕೆ ಹಾಗೂ ಬಿಲ್ವಪತ್ರೆಗಳನ್ನು ಬಳಸಬೇಕು. ಸಂಕಷ್ಟರ ಗಣಪತಿಯನ್ನು ಪ್ರತಿ ತಿಂಗಳು ಮಾಡಬಹುದು. ಶಕ್ತಿ ಇಲ್ಲದಿದ್ದರೆ 1, 5, 7, 9, 21 ವರ್ಷಗಳಾಗಲಿ ಆಚರಿಸಿ, ಸಂಕಲ್ಪ ಮಾಡಿಕೊಂಡಷ್ಟು ಸಮಯ ವ್ರತವನ್ನು ಆಚರಿಸಿ ಉದ್ಯಾಪನೆಯೊಡನೆ ಸಮಾಪ್ತಿಯನ್ನು ಮಾಡಬೇಕು ಎಂದು ಗಣಪತಿ ಹೇಳುತ್ತಾರೆ ತಾಯಿಗೆ. ಈ ಉದ್ಯಾಪನೆ ವಿಧಿಯು ಈ ರೀತಿಯಾಗಿದೆ. ನಾವು ಗಣಪತಿಯ 21 ನಾಮಗಳನ್ನು ಪ್ರತಿನಿತ್ಯ ಹೇಳಿಕೊಳ್ಳುವುದರಿಂದ ನಮಗೆ ಉತ್ತಮವಾದ ಫಲ ಲಭಿಸುತ್ತೆ. ಮೊದಲನೆಯದು ಗಜಾಸ್ಯ, ವಿಘ್ನರಾಜ, ಲಂಬೋದರ, ಶಿವಾತ್ಮಜ, ವಕ್ರತುಂಡ, ಶೂರ್ಪಕರ್ಣ, ಕುಬ್ಜ, ವಿನಾಯಕ, ವಿಘ್ನನಾಶ, ವಿಕಟ, ವಾಮನ, ಸರ್ವದೈವತ, ಸರ್ವಾತೀತನಾಶನ, ಭಗವಾನ್ ವಿಘ್ನಹರ್ತ, ಧೂಮ್ರಕ, ಸರ್ವದೇವಾದಿದೇವ, ಏಕದಂತ, ಬಾಲಚಂದ್ರ, ಗಣೇಶ್ವರ ಮತ್ತು ಗಣಪತಿ. ಈ 21 ಶುಭನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಈ ಗಣಪತಿಯ ಈ ಪೂಜಾ ಕ್ರಮವನ್ನು ಯಾರು ತಪ್ಪದೇ ಪಾಲಿಸುತ್ತಾರೋ ಅವರಿಗೆ ಉತ್ತಮವಾದಂತಹ ಫಲ ಲಭಿಸಲಿದೆ.